ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ದೇಹದ ಯಾವ ಭಾಗದ ಮೇಲೆ ಹಲ್ಲಿ ಬೀಳಬಾರದು ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಪುರುಷರ ಅಥವಾ ಮಹಿಳೆಯರ ದೇಹದ ಯಾವ ಭಾಗದ ಮೇಲೆ ಹಲ್ಲಿ ಬೀಳಬಾರದು. ಹಲ್ಲಿಗಳು ಮೈ ಮೇಲೆ ಬೀಳುವುದನ್ನು ಕೆಲವರು ಶುಭವೆಂದು ಹೇಳಿದರೆ, ಇನ್ನೂ ಕೆಲವರು ಅದನ್ನು ಅಶುಭವೆಂದು ಹೇಳುತ್ತಾರೆ. ದೇಹದ ವಿವಿಧ ಭಾಗಗಳಲ್ಲಿ ಹಲ್ಲಿಗಳು ಬಿದ್ದರೆ ಎಲ್ಲವೂ ಶುಭವಲ್ಲ, ಎಲ್ಲವೂ ಅಶುಭವೂ ಸಹ ಅಲ್ಲ. ಪುರುಷರ ದೇಹದ ಯಾವ ಭಾಗದ ಮೇಲೆ ಹಲ್ಲಿ ಬಿದ್ದರೆ ಶುಭ, ಮಹಿಳೆಯರ ದೇಹದ ಯಾವ ಭಾಗದ ಮೇಲೆ ಹಲ್ಲಿ ಬಿದ್ದರೆ ಅಶುಭ. ಸಾಮಾನ್ಯವಾಗಿ ಎಲ್ಲರೂ ಹಲ್ಲಿಗಳನ್ನು ನೋಡಿರುತ್ತಾರೆ, ಯಾಕೆಂದರೆ ಹಲ್ಲಿಗಳು ಸರ್ವೇಸಾಮಾನ್ಯವಾಗಿ ಇರುತ್ತವೆ. ಅದರಲ್ಲೂ ಬೇಸಿಗೆ ಕಾಲ ಬಂತೆಂದರೆ ಹಲ್ಲಿಗಳ ಕಾಟ ಹೆಚ್ಚಾಗುತ್ತದೆ. ಹಲ್ಲಿಗಳನ್ನು ನೋಡುವುದು ಶುಭ ಎಂದು ಹೇಳಲಾಗುತ್ತದೆ. ಅನೇಕ ಮನೆಗಳಲ್ಲಿ ಅವುಗಳ ಮೇಲೆ ಸಿಂಧೂರವನ್ನು ಸಿಂಪಡಿಸಿ ಪೂಜೆಯನ್ನು ಸಹ ಮಾಡುತ್ತಾರೆ. ಆದರೆ ಹಲ್ಲಿಗಳು ಅನೇಕ ಅಶುಭ ಸೂಚನೆಗಳನ್ನು ನೀಡುತ್ತವೆ. ಅವುಗಳು ನಿಮ್ಮ ಮೇಲೆ ಬಿದ್ದಾಗ ಪ್ರಭಾವವು ಅರಿವಿಗೆ ಬರುತ್ತದೆ. ಹಲ್ಲಿಗಳು ದೇಹದ ಮೇಲೆ ಬಿದ್ದರೆ ಏನಾಗುತ್ತದೆ ಎಂಬುದನ್ನು ನೋಡೋಣ. ಹಲ್ಲಿಯು ಎಡಗೈ ಮೇಲೆ ಬಿದ್ದರೆ ನಿಮಗೆ ಕೆಟ್ಟ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ. ಒಬ್ಬರ ತಲೆಯ ಮೇಲೆ ಹಲ್ಲಿ ಬಿದ್ದರೆ ಆ ವ್ಯಕ್ತಿಯು ಐಶ್ವರ್ಯ ಮತ್ತು ಐಷಾರಾಮಿ ಜೀವನವನ್ನು ನಡೆಸುತ್ತಾನೆ ಎಂದರ್ಥ. ಆದರೆ ಶ್ರೀಮಂತ ವ್ಯಕ್ತಿಯ ತಲೆಯ ಮೇಲೆ ಹಲ್ಲಿ ಬಿದ್ದರೆ ಆ ವ್ಯಕ್ತಿ ತನ್ನ ಸಂಪತ್ತನ್ನು ಕಳೆದುಕೊಳ್ಳಬಹುದು. ಆರೋಗ್ಯವಂತ ಹಾಗೂ ಶ್ರೀಮಂತ ವ್ಯಕ್ತಿಯ ತಲೆಯ ಮೇಲೆ ಹಲ್ಲಿ ಬಿದ್ದರೆ ಆ ವ್ಯಕ್ತಿಯು ತುಂಬ ತೊಂದರೆ ಅನುಭವಿಸುತ್ತಾನೆ ಮತ್ತು ಅವನು ಸಾಯುವ ಸಾಧ್ಯತೆ ಇದೆ. ಹಾಗೂ ಅನಾರೋಗ್ಯಯುತನಾದ ಅಥವಾ ಬಡವನ ಮೇಲೆ ಹಲ್ಲಿ ಬಿದ್ದರೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ. ಬಲಗಡೆ ಕಿವಿಯ ಮೇಲೆ ಹಲ್ಲಿ ಬಿದ್ದರೆ ಆಯಸ್ಸು ಹೆಚ್ಚಾಗುತ್ತದೆ. ಎಡಕಿವಿಗೆ ಬಿದ್ದರೆ ಆ ವ್ಯಕ್ತಿಗೆ ಅದೃಷ್ಟ. ಹಲ್ಲಿಯು ತುಟಿಗಳ ಮೇಲೆ ಬಿದ್ದರೆ ಆರ್ಥಿಕ ನಷ್ಟ ಎಂದರ್ಥ. ಕುತ್ತಿಗೆಯ ಮೇಲೆ ಹಲ್ಲಿ ಬಿದ್ದರೆ ವ್ಯಕ್ತಿಯು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಾನೆ ಮತ್ತು ತನ್ನ ಶತ್ರುಗಳನ್ನು ಸೋಲಿಸುತ್ತಾನೆ. ಹಲ್ಲಿಯು ಎರಡು ಮೊಣಕಾಲುಗಳ ನಡುವೆ ಬಿದ್ದರೆ ಆ ವ್ಯಕ್ತಿಯು ವಾಹನವನ್ನು ಖರೀದಿಸುತ್ತಾನೆ. ಮನುಷ್ಯನ ಮುಖದ ಮೇಲೆ ಹಲ್ಲಿ ಬಿದ್ದರೆ ಉತ್ತಮ ಆರ್ಥಿಕ ಲಾಭ. ಎಡಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ಅದು ಶುಭಶಕುನ. ಹಲ್ಲಿ ಬಲಗಣ್ಣಿನ ಮೇಲೆ ಬಿದ್ದರೆ ಅದು ನಷ್ಟ. ಹಲ್ಲಿಯು ಹಣೆಯ ಮೇಲೆ ಬಿದ್ದರೆ ಹಾನಿಯಾಗುತ್ತದೆ. ಹಲ್ಲಿ ಬಾಯಿಯ ಮೇಲೆ ಬಿದ್ದರೆ ಅದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಮತ್ತು ನಿಮ್ಮ ಬೆರಳುಗಳ ಮೇಲೆ ಹಲ್ಲಿ ಬಿದ್ದರೆ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗುತ್ತೀರಿ ಎಂದು ಅರ್ಥ. ಹಲ್ಲಿಯು ವ್ಯಕ್ತಿಯ ಕಾಲ್ಬೆರಳುಗಳ ಮೇಲೆ ಬಿದ್ದರೆ ಅದು ಅನಾರೋಗ್ಯದ ಸಂಕೇತವಾಗಿದೆ. ಹಲ್ಲಿಯು ಮೀಸೆಯ ಮೇಲೆ ಬೀಳುವುದು ಅಡೆತಡೆಗಳನ್ನು ಸೂಚಿಸುತ್ತದೆ. ಎಡಗೈನ ಉಗುರಿನ ಮೇಲೆ ಹಲ್ಲಿ ಬಿದ್ದರೆ ಧನವೃದ್ಧಿಯಾಗುತ್ತದೆ, ಸಂಪತ್ತು ಬಂದು ಸೇರುತ್ತದೆ ಎಂದರ್ಥ. ಬಲಗೈ ಉಗುರಿನ ಮೇಲೆ ಹಲ್ಲಿ ಬಿದ್ದರೆ ಅನಾವಶ್ಯಕ ಖರ್ಚು ಬರುತ್ತದೆ. ಇಷ್ಟು ಸಂಗತಿಗಳು ಪುರುಷರ ಮೇಲೆ ಹಲ್ಲಿ ಬಿದ್ದರೆ ಏನಾಗುತ್ತದೆ ಎಂದು ಸೂಚಿಸಿರುತ್ತದೆ. ಮಹಿಳೆಯರ ಮೇಲೆ ಹಲ್ಲಿ ಬಿದ್ದರೆ ಅದರ ಅರ್ಥವೇನು? ಮಹಿಳೆಯರ ತುಟಿಗಳ ಮೇಲೆ ಹಲ್ಲಿ ಬಿದ್ದರೆ ಅದು ವಿವಾದವನ್ನು ಸೂಚಿಸುತ್ತದೆ. ಮಹಿಳೆಯರ ಬೆನ್ನು ಮೇಲೆ ಹಲ್ಲಿ ಬಿದ್ದರೆ ಅದು ಸಾವಿನ ಸುದ್ದಿ ಬರುತ್ತದೆ ಎಂದು ಅರ್ಥ. ಅದು ತುಟಿಗಳ ಕೆಳಗೆ ಬಿದ್ದರೆ ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸಲಾಗುವುದು ಎಂದು ಅರ್ಥ ಮಾಡಿಕೊಳ್ಳಿ.
ನಿಮ್ಮ ಎಡಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ನಿಮ್ಮ ಸಂಗಾತಿಯಿಂದ ನೀವು ಸಾಕಷ್ಟು ಪ್ರೀತಿಯನ್ನು ಪಡೆಯುತ್ತೀರಿ ಎಂದರ್ಥ. ಮಹಿಳೆಯರ ಬಲಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ಅದು ಹೆಚ್ಚಿದ ಮಾನಸಿಕ ಚಿಂತೆ ಮತ್ತು ಆತಂಕವನ್ನು ಸೂಚಿಸುತ್ತದೆ. ಭುಜದ ಮೇಲೆ ಹಲ್ಲಿ ಬಿದ್ದರೆ ಆಭರಣ ಸಿಗುತ್ತದೆ. ಕಾಲ್ಬೆರಳುಗಳ ಮೇಲೆ ಹಲ್ಲಿ ಬಿದ್ದರೆ ಗಂಡು ಮಗು ಹುಟ್ಟುತ್ತದೆ. ಕೈ ಮೇಲೆ ಹಲ್ಲಿ ಬಿದ್ದರೆ ಆರ್ಥಿಕ ಲಾಭ. ಹೆಚ್ಚಿನವರಿಗೆ ಈ ಮೇಲೆ ಹೇಳಲಾದ ಅನುಭವಗಳು ಆಗಿರುತ್ತದೆ. ಹಲ್ಲಿಗಳ ದೇಹದ ಕೆಲವೊಂದು ಭಾಗಗಳ ಮೇಲೆ ಬಿದ್ದರೂ ಅದು ಅಶುಭ ಸೂಚನೆಯಾಗಿದೆ. ಹಲ್ಲಿಗಳು ಮೈ ಮೇಲೆ ಬಿದ್ದಾಗ ಅದು ಶುಭವೋ ಅಥವಾ ಅಶುಭವೋ ಮೊದಲು ಸ್ನಾನ ಮಾಡಬೇಕು. ನೋಡಿದರಲ್ಲ ವೀಕ್ಷಕರೇ, ಹಲ್ಲಿ ದೇಹದ ಮೇಲೆ ಬಿದ್ದರೆ ಏನೆಲ್ಲ ಫಲಗಳು ಸಿಗುತ್ತದೆ ಎಂದು. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.